निरञ्जनं नित्यमनन्तरूपं भक्तानुकम्पार्द्रुतविग्रहं वै ईशावतारं परमेशमीड्यं तं रामकृष्णं शिरसा नमामि। यताग्नेर्दाहिका शक्तिः रामकृष्णे स्थिता हि या सर्वविद्यास्वरूपां तां शारदां प्रणमाम्यहं। परतत्त्वे सदा लीनो रामकृष्णस्समाज्ञया यो धर्मस्थापनरतो वीरेशं तं नमाम्यहं। मूकं करोति वाचालं पङ्गुं लङ्घयते गिरिं यत्कृपात्तमहं ವಂದೇ ಪರಮಾನಂದಮಾಧವಂ. ದಿವ್ಯತರಿಗೆ ಅನಂತ ಪ್ರಣಾಮ ಸಲ್ಲಿಸಿ ಪೂಜ್ಯ ಸ್ವಾಮಿ ಬಸವಾನಂದಜಿ ಮಹಾರಾಜರಿಗೂ ಪೂಜ್ಯ ಸ್ವಾಮಿ ಅಭಯಾನಂದಜಿ ಹಾಗೂ ಜಗನ್ನಾಥನ್ಜಿ ಮಹಾರಾಜವರಿಗೆ ನನ್ನ ಪ್ರಣಾಮಗಳು, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೂ ನನ್ನ ಪ್ರಣಾಮಗಳು. ಮುಂದೆ ಆಸೀನರಾಗಿರುವ ಎಲ್ಲ ಸನ್ಯಾಸಿ ವೃಂದಕ್ಕೂ ನನ್ನ ಪ್ರಣಾಮಗಳು ಹಾಗೂ ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು 2ನೇ ದಿನದ ಶುಭ ಸಂಜೆಯಲ್ಲಿ ನೀವೆಲ್ಲರೂ ಕೂಡ ಸೇರಿದಿರಿ. ಈಗ ಕಳೆದ 2 ದಿನಗಳಿಂದ ಅನೇಕ ಉಪನ್ಯಾಸಗಳನ್ನು ಕೇಳಿದಿರಿ. ಭಾಳ ಒಂದು ಅದ್ಭುತವಾದ ವಾತಾವರಣದಲ್ಲಿ ನಾವೆಲ್ಲ ಕೂಡ ಸೇರಿದೆವು. ಇವತ್ತು ಈ ಸಂಜೆಯಲ್ಲಿ ಶ್ರೀರಾಮಕೃಷ್ಣರ ಚಿಂತನ, ರಾಮಕೃಷ್ಣ ಪರಮಹಂಸರ ಚಿಂತನಧಾರೆಯಲ್ಲಿ ನನಗಾಗಿ ಕೊಟ್ಟಿರುವಂಥ ವಿಷಯ ಶ್ರೀರಾಮಕೃಷ್ಣರ ಲೀಲಾಕ್ಷೇತ್ರದ ಉದಯ ಅಂತ. ನಮಗೆ ಗೊತ್ತಾಗೋದು ಅಂತಂದರೆ ಬೃಂದಾವನ ಅಂತ ನೆನಪು ಬಂತು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನ ನೆನಪು ಬರ್ತದೆ. ಹಾಗೆ ಅಯೋಧ್ಯೆ ಅಂತ ಬಂತು ಅಂತಂದ್ರೆ ನಮಗೆ ಶ್ರೀರಾಮನ ನೆನಪು ಕೂಡ ಬರ್ತದೆ. ಆನಂತರ ಶ್ರೀರಾಮಕೃಷ್ಣರ ಪರಮಹಂಸರ ನೆನಪು ಬಂತು ಅಂತಂದ್ರೆ ಜೊತೆಗೆ ದಕ್ಷಿಣೇಶ್ವರದ ನೆನಪು ಬರ್ತದೆ ನಮಗೆಲ್ಲರಿಗೂ ಕೂಡ. ಈಗ ಪೂಜ್ಯ ಸ್ವಾಮೀಜಿಯವರು ವಚನವೇದದ ಬಗ್ಗೆ ಅದ್ಭುತವಾಗಿ ಹೇಳಿದರು. ಆ ವಚನವೇದದ ಪ್ರತಿಯೊಂದು ಘಟನೆಯು, ಪ್ರತಿಯೊಂದು ಆ ಪುಸ್ತಕದಲ್ಲಿರುವಂಥ ಏನೋ ವಾಕ್ಯಗಳೂ ಕೂಡ ಹೊರಹೊಮ್ಮಿದ್ದು ಆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ವಾಸವಾಗಿದ್ದಾಗ ಮಹೇಂದ್ರನಾಥ್ ಗುಪ್ತಾ ಅದನ್ನು ಬರೆದಿಟ್ಟುಕೊಂಡು ಆನಂತರ ಪಬ್ಲಿಷ್ ಮಾಡಿದ್ದು. ಹಾಗೆ ಶ್ರೀರಾಮಕೃಷ್ಣರು ಅಂತ ನಾವು ಹೇಳಿದಾಗ ನೆನಪಿಗೆ ಬರುವಂಥದ್ದು ದಕ್ಷಿಣೇಶ್ವರ. ದಕ್ಷಿಣೇಶ್ವರ ಅಂತಂದ್ರೆ ಶ್ರೀರಾಮಕೃಷ್ಣರ ನೆನಪು ಕೂಡ ನಮಗಾಗ್ತದೆ. ಹೀಗೆ ಈಗೆಲ್ಲವೂ ಕೂಡ ಶ್ರೀರಾಮಕೃಷ್ಣರ ಲೀಲೆಯಿಂದಲೇ ನಾವೆಲ್ಲರೂ ಕೂಡ ನಡೀತಾ ಇರೋದು. ಇವತ್ತಿನ ಈ ಎಲ್ಲ ಸಭೆಯೂ ಕೂಡ ಅವರ ಲೀಲೆಯಿಂದಲೇ ಆಗಿ ಅವರ ಲೀಲೆಯನ್ನೇ ಕೊಂಡಾಡುತ್ತಿರುವಂಥದ್ದು. ಹಾಗಾಗಿ ಈಗಿನ ಸಮಯದಲ್ಲಿ ನಾವು ಈಗ ನೋಡಬೇಕಾದ್ರೆ ಇದು ಕೂಡ ಶ್ರೀರಾಮಕೃಷ್ಣ ಲೀಲಾ ಕ್ಷೇತ್ರ ಅಂತ ಕೂಡ ನಾವು ಭಾವಿಸ್ಬೋದು. ಅದಕ್ಕೆ ಶ್ರೀರಾಮಕೃಷ್ಣರು ಈ ದಕ್ಷಿಣೇಶ್ವರ ಕುರಿತಾಗಿ ಒಂದು ಭಾಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ಇಲ್ಲ, ದಕ್ಷಿಣೇಶ್ವರ ಆವಾಗ ಸ್ವಲ್ಪ ದಿನ ಆಗಿ ಪ್ರಾರಂಭವಾಗಿರ್ತದೆ. ದಕ್ಷಿಣೇಶ್ವರದ ವ್ಯವಸ್ಥಾಪಕ ಮ್ಯಾನೇಜರ್ ಶ್ರೀರಾಮಕೃಷ್ಣ ಹತ್ರ ಬಂದು ಕೇಳ್ತಾನೆ, ಇದು ತೀರ್ಥಕ್ಷೇತ್ರವಾಗಿತ್ತು ಅಂತಂದ್ರೆ ಇಲ್ಲಿ ಅಷ್ಟೊಂದು ಜನ ಬರ್ತಾ ಇರಲಿಲ್ಲ ಯಾಕೆ ಅಂತ. ಇನ್ನೊಂದು ಅಷ್ಟು ಜನಕ್ಕೆ ಪಬ್ಲಿಸಿಟಿ ಆಗಿದ್ರೆ ಈಗ ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಅಲ್ಲಿ ವಿಸಿಟ್ ಮಾಡ್ತಾರೆ. ಆದರೆ ಮೊದಲಿಗೆ ಹಾಗಿದ್ದಿದ್ದಿಲ್ಲ. ಅದನ್ನು ನೋಡಿ ಆತ ಕೇಳಿದ. ಆಗ ಶ್ರೀರಾಮಕೃಷ್ಣರು ಭಾಳ ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರೆ. ಈ ದಕ್ಷಿಣೇಶ್ವರ ತೀರ್ಥಕ್ಷೇತ್ರ ಆಗಿರಲಿಲ್ಲ ಅಂತಂದ್ರೆ ಮತ್ತು ನಾನ್ಯಾಕೆ ಇಲ್ಲಿ ಬರ್ತಿದ್ದೆ ಅಂತ ಕೇಳ್ತಾರೆ. ದಕ್ಷಿಣೇಶ್ವರ ತೀರ್ಥಕ್ಷೇತ್ರ ಆಗಿರಲಿಲ್ಲ ಅಂತಂದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ. ಇದು ಆಮೇಲೆ ಮುಂದುವರೆದು ಹೇಳ್ತಾರೆ, ಇಷ್ಟೊಂದು ಗಂಗಾ ನದಿಯ ದಡದಲ್ಲಿ ಸಾಕಷ್ಟು ಸ್ಥಳಗಳಿದ್ದಾವೆ, ಅದನ್ನೆಲ್ಲ ಬಿಟ್ಟು ನಾ ಯಾಕೆ ಇಲ್ಲಿ ಬರ್ತಿದ್ದೆ. ಇದು ಈ ಸ್ಥಳ ಏನದಲ್ಲ ದಕ್ಷಿಣೇಶ್ವರ ಅನ್ನೋದು, ಇದು ಸಾಮಾನ್ಯರಿಗೆ ತೀರ್ಥಕ್ಷೇತ್ರ ಅಲ್ಲ, ಸಾಮಾನ್ಯರ ತೀರ್ಥಕ್ಷೇತ್ರವಲ್ಲ. ಇದು ಯಾರ್ದು ಅಂತಂದ್ರೆ ದಿಸ್ ಈಸ್ ದ ವೆರಿಲಿ ದಿ ಪಿಲ್ಗ್ರಿಮೇಜ್ ಫಾರ್ ಗಾಡ್ಸ್ ಆ್ಯಂಡ್ ಎನ್ಲೈಟನ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಹೇಳಿದಂಥ ಮಾತಿದು. ಅಂತಂದ್ರೆ ಈ ದಕ್ಷಿಣೇಶ್ವರ ಏನದಲ್ಲ ಇದು ತೀರ್ಥಕ್ಷೇತ್ರ ಯಾರಿಗೆ ಅಂತಂದ್ರೆ ದೇವತೆಗಳಿಗೆ ತೀರ್ಥಕ್ಷೇತ್ರ ಇದು. ಅದಕ್ಕಾಗಿ ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಮತ್ತು ದೇವತೆಗಳಿಗೆ ಹೇಗೆ ತೀರ್ಥಕ್ಷೇತ್ರವೋ ಹಾಗೆಯೇ ಇದು ಎನ್ಲೈಟೆಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಪ್ರಜ್ಞಾವಂತ ಜನರಿಗೆ ಮಾತ್ರ ಇದು ದಕ್ಷಿಣೇಶ್ವರ ಒಂದು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ನಾವು ಇದನ್ನು ಭಾವಿಸ್ಕೋಬೇಕು.
ಯಾರ್ಯಾರ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಿದ್ದೆವೋ ಅವರೇ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಏನಂತಂದ್ರೆ ಎನ್ಲೈಟೆಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ನಾವು ಎಲ್ಲರೂ ಕೂಡ ಪ್ರಜ್ಞಾವಂತ ಜನರು. ಸಾಕಷ್ಟು ಜನರೂ ಕೂಡ ನಾವು ದಕ್ಷಿಣೇಶ್ವರಕ್ಕೆ ಹೋಗಿದ್ದೆವು ಮತ್ತು ಈ ಲೀಲೆ ಇಲ್ಲೆಲ್ಲ ಕೂಡ ನಡೀತಾ ಇರೋದು ಅವರದೇ ಲೀಲೆ. ಯಾರು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದರೋ, ಶ್ರೀರಾಮಕೃಷ್ಣರ ಸಂಪರ್ಕ ಬಂದರೋ, ಆವಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾರೆ, ಆ ಕ್ಷಣದಲ್ಲೇ ಎಲ್ಲರೂ ಕೂಡ ನಿರ್ಮಲವಾಗ್ತಾರಂತ. ಸ್ವಾಮಿ ವಿವೇಕಾನಂದರ ಮಾತು, ಯಾವಾಗ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ನಾವು ಬಂದೆವೋ ಆ ಗಳಿಗೆಯಲ್ಲೇ ನಮ್ಮ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗಿ ನಾವು ನಿರ್ಮಲರಾಗ್ತೇವಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದಾರ, ಈ ದಕ್ಷಿಣೇಶ್ವರ ದೇವತೆಗಳಿಗೆ ತೀರ್ಥಕ್ಷೇತ್ರ, ನಾನೂ ಕೂಡ ಅಂದರೆ ತಮ್ಮದೇ ದೇವ ಅಂತ ಹೇಳಿಕೊಳ್ಳೋದಕ್ಕೂ ಹೇಳಿದಾರೋ ಅಂತ ಅನ್ನಿಸ್ತದೆ ಇದರಲ್ಲಿ. ಅದೇ ರೀತಿಯಾಗಿ ಪ್ರಜ್ಞಾವಂತ ಜನರಿಗೆ ಇದು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ಆಮೇಲಿಂದ ಇದರ ಕುರಿತಾಗಿ ದಕ್ಷಿಣೇಶ್ವರ ಕುರಿತಾಗಿ ಭಾಳ ಅದ್ಭುತವಾಗಿ ಅವರ ಶಿಷ್ಯ ಸ್ವಾಮಿ ಬ್ರಹ್ಮಾನಂದರು ಅಂತ, ರಾಕಾಲ್ ಮಹಾರಾಜು ಅಂಥೇಳಿ ಆಧ್ಯಾತ್ಮಿಕ ಪುತ್ರ ಅಂಥೇಳಿ ಹೇಳ್ತಾಯಿದ್ರು ಶ್ರೀರಾಮಕೃಷ್ಣರು. ಅವರು ಹೇಳುವಂಥ ಮಾಳತ್ತು ಅದ್ಭುತವಾದ ಮಾತು ಏನು ಅಂತಂದ್ರೆ, ನಿಮಗೆ ಎಲ್ಲ ತೀರ್ಥಕ್ಷೇತ್ರಗಳ ಒಟ್ಟು ಸಂಯೋಜಿತ ಶ್ರೇಷ್ಠ ಫಲಗಳನ್ನು ಹೊಂದಬೇಕಾದ್ರೆ ನೀವು ದಕ್ಷಿಣೇಶ್ವರಕ್ಕೆ ಹೋಗಿರಿ. ಅಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳ ತೀರ್ಥಯಾತ್ರೆಗಳ ಸಂಗಮ ಸ್ಥಳ ದಕ್ಷಿಣೇಶ್ವರ ಅಂಥೇಳಿ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾಯಿದ್ರು. ಆ ದಕ್ಷಿಣೇಶ್ವರದಲ್ಲೇ ಈ ವಚನವೇದ ಮೂಡಿ ಬಂದಂಥದ್ದು ಅಂತಂದ್ರೆ, ಎಲ್ಲ ನದಿಗಳು ಸೇರಿ ಎಲ್ಲಿ ಹೋಗ್ತಾವಂತಂದರೆ ಸೇರ್ಕೊಳ್ಳೋದು ಸಮುದ್ರದಲ್ಲಿ. ಹಾಗೆ ಎಲ್ಲ ತೀರ್ಥಕ್ಷೇತ್ರಗಳ ತೀರ್ಥಯಾತ್ರೆಗಳ ಒಟ್ಟು ಸಂಗಮ ಸ್ಥಳ ಏನು ಅಂತಂದ್ರೆ ಈ ದಕ್ಷಿಣೇಶ್ವರ ಅಂಥೇಳಿ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾಯಿದ್ರು. ಇನ್ನೊಬ್ಬ ಅವರ ಶಿಷ್ಯ ಸ್ವಾಮಿ ಶಿವಾನಂದರು ಅಂತ ಮಹಾಪುರುಷ ಮಹಾರಾಜರು ಅವರು ಹೇಳುವಂಥ ಮಾತು, ದಕ್ಷಿಣೇಶ್ವರವು ಭೂಮಿಯ ಮೇಲಿನ ಸ್ವರ್ಗ ಮತ್ತು ಪವಿತ್ರ ಕೈಲಾಸ, ಇದು ಎಲ್ಲ ದೇವತೆಗಳಿಗೆ ಸ್ವರ್ಗವೂ ಹೌದು ಅಂತ ಹೇಳ್ತಾರೆ. ಇನ್ನೊಂದು ಸರಿ ಅವ್ರ ಮಾತು ಮುಂದುವರೆತ ಹೇಳ್ತಾರೆ, ಕೆಲವೊಬ್ಬರು ಭಕ್ತರು ದಕ್ಷಿಣೇಶ್ವರಕ್ಕೆ ಹೋಗಿ ಬರ್ತಾರೆ. ಈ ಸ್ವಾಮೀಜಿಯವರು ಶಿವಾನಂದಜಿ ಮಹಾರಾಜರು ಬೇಲೂರು ಮಠದಲ್ಲಿ ಇರ್ತಾರೆ. ಬೇಲೂರು ಮಠದಲ್ಲಿದ್ದಾಗ ಎಲ್ಲ ಭಕ್ತರು ನಾವೆಲ್ಲ ದಕ್ಷಿಣೇಶ್ವರಕ್ಕೆ ಹೋಗಿದ್ದೆವು, ಶ್ರೀರಾಮಕೃಷ್ಣರು ಇಲ್ಲಿ ಪಂಚವಟಿಯಲ್ಲಿ ಹಿಂಗೆ ತಪಸ್ಸು ಮಾಡಿದರು, ಅಲ್ಲಿ ಇದರ ಮರದ ಕೆಳಗೆ ಪಂಚಮುಂಡಾಸನದಲ್ಲಿ ಅಲ್ಲಿ ತಂತ್ರ ಸಾಧನೆಯನ್ನು ಮಾಡಿದರು, ಇಲ್ಲಿ ತೋತಾಪುರಿಂದ ಇದನ್ನು ಪಡೆದ್ರು, ಅವರು ಕೊಠಡಿಗೆ ಹೋಗಿದ್ದೆವು, ಮತ್ತು ಅಲ್ಲಿ ದೇವಿ ದರ್ಶನ ಮಾಡಿ ಆನಂತರ ಪ್ರಸಾದ ಸ್ವೀಕಾರ, ಹಿಂಗೆಲ್ಲ ಮಾತುಕತೆ ಆದ ನಂತರ ಇವರು ಸ್ವಾಮಿ ಶಿವಾನಂದರಿಗೆ ಹೇಳ್ತಾರೆ. ಹೇಳಿದ ನಂತರ ಸ್ವಾಮಿ ಶಿವಾನಂದ ಹೇಳ್ತಾರೆ, ಹೌದು ಅದೇನು ಸಾಮಾನ್ಯ ಸ್ಥಳವೇ, ಶ್ರೀರಾಮಕೃಷ್ಣರು ಅಲ್ಲಿ 30 ವರ್ಷಗಳ ಕಾಲ ತಂಗಿದ್ದರು ಮತ್ತು ಅಲ್ಲಿ ಎಷ್ಟೊಂದು ಸಮಾಧಿಯನ್ನು ಹೊಂದಿದ್ದರು, ಭಾವ ಸಮಾಧಿಯನ್ನು ಹೊಂದಿದ್ದರು ಮತ್ತು ಎಂತೆಂಥ ಅಲೌಕಿಕ ಸಿದ್ಧಿಗಳಾಗಿವೆ ಮತ್ತು ಎಲ್ಲ ದೇವದೇವಿಯರ ದರ್ಶನವನ್ನೂ ಕೂಡ ಅವರ ಸಾಧನಾ ಕಾಲದಲ್ಲಿ ಅಲ್ಲಿ ಅವರು ಕಂಡಿದ್ದಾರೆ ಮತ್ತು ಎಲ್ಲ ದೇವತೆಗಳು ಅವರಲ್ಲೇ ಆವಿರ್ಭವಿಸಿದವು ಅಂತಂದರೆ ಅಂತರ್ಗತವಾದವು ಅಂತ ಹೇಳ್ತಾರೆ. ಆನಂತರ ಅದಕ್ಕಾಗಿ ನಾನು ದಕ್ಷಿಣೇಶ್ವರಕ್ಕೆ ಮೇಲಿಂದ ಮೇಲೆ ಹೋಗ್ತಾ ಇರ್ತೀನಿ, ಆದರೆ ಈಗ ವಯಸ್ಸಾಯಿತು, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ಆದರೆ ಇಲ್ಲಿಂದಲೇ ನಾನು ಯಾವಾಗಾದರೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇರ್ತೀನಿ ಮತ್ತು ದಕ್ಷಿಣೇಶ್ವರಕ್ಕೆ ಸಮಾನವಾದ ಸ್ಥಳ ಈ ಭೂಮಿ ಮೇಲೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಕಾಶಿ ಹೇಗೋ ಹಾಗೆ ಅದು ಕೂಡ ಮರ್ತ್ಯ ಲೋಕಕ್ಕೆ ಸೇರಿದುದಲ್ಲ ಅಂತ ಹೇಳ್ತಾರೆ. ನೋಡಿ ಎಂಥ ಒಂದು ಅದ್ಭುತವಾದ ಮಾತು. ಕಾಶಿ ಈ ಮರ್ತ್ಯ ಲೋಕಕ್ಕೆ ಸೇರಿದ್ದಲ್ಲ ಅಂತದು, ಅದು ಸ್ವರ್ಗಲೋಕಕ್ಕೆ ಸೇರಿದ್ದು ಅಥವಾ ಇನ್ಯಾವುದೋ ಸತ್ಯಲೋಕಕ್ಕೆ ಸೇರಿದ್ದು ಇರ್ಬೋದು. ಅದೇ ರೀತಿಯಾಗಿ ದಕ್ಷಿಣೇಶ್ವರವು ಕೂಡ ಕಾಶಿಯಂತೆ ಈ ಮರ್ತ್ಯ ಲೋಕಕ್ಕೆ ಸೇರಿದ್ದಲ್ಲ, ಅದು ದೇವತೆಗಳಿಗೆ ಸ್ವರ್ಗ ಅಂತ ಹೆಂಗೆ ಶ್ರೀರಾಮಕೃಷ್ಣರು ಹೇಳಿದರೋ ಹಾಗೆ ಈ ಸ್ವಾಮಿ ಶಿವಾನಂದರ ಭಾವನೆಯೂ ಕೂಡ ಅದಾಯಿತು ಅಂತ. ಈ ಸ್ವಾಮಿ ಶ್ರೀರಾಮಕೃಷ್ಣರ ಶಿಷ್ಯರು ಏನೋ ಅವರಿಗೆ ಗುರುಗಳ ಇದ್ದಂಥ ಸ್ಥಳ ಅಂಥೇಳಿ ಏನೋ ಒಂದು ಎಕ್ಸಾಗ್ರೇಟ್ ಆಗಿ ಗುರುಗಳ ಮೇಲಿಂದ ಹೆಚ್ಚಿನ ಭಾವನೆ ಬಂದು ಹೇಳಿರ್ಬೋದು ಏನೋ ಅಂತ ಅನ್ನಿಸ್ತದೆ. ಆದರೆ ಈ ರೋಮಾರೋನ ಅನ್ನೋ ಪಾಶ್ಚಾತ್ಯ ಚಿಂತಕ, ಅವನು ಶ್ರೀರಾಮಕೃಷ್ಣ ಜೀವನವನ್ನು ಬರೆದಿದ್ದಾನೆ. ಅದರಲ್ಲಿ ಭಾಳ ಅದ್ಭುತವಾಗಿ ಈ ಮಾತನ್ನು ಅವನು ಮೆನ್ಷನ್ ಮಾಡ್ತಾನೆ ದಕ್ಷಿಣೇಶ್ವರದ ಬಗ್ಗೆ. ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಅವನು ಹೇಳೋ ಮಾತಂತಂದ್ರೆ, ಶ್ರೀರಾಮಕೃಷ್ಣರು 30 ಕೋಟಿ ಜನರ 2000 ವರ್ಷಗಳ ಆಧ್ಯಾತ್ಮಿಕ ಜೀವನದ ಪರಾಕಾಷ್ಠೆ ಅಂತ ಹೇಳ್ತಾನೆ ಅವನು. ಅಂತಂದ್ರೆ ಈ 30 ಕೋಟಿ ಜನರ, ನಮ್ಮ ಹಿಂದೂ ಅಥವಾ ಎಲ್ಲ ಪ್ರಪಂಚ ಜನರ 30 ಕೋಟಿ ಜನರ 2000 ವರ್ಷಗಳ
ಆಧ್ಯಾತ್ಮಿಕ ಜೀವನದ ಪರಾಕಾಷ್ಠೆ ಶ್ರೀರಾಮಕೃಷ್ಣರು ಅಂತ ಹೇಳ್ತಾನೆ. ಅಂಥ ಒಂದು ಅದ್ಭುತವಾದ ಸಾಧನೆಯನ್ನು ಅಲ್ಲಿ ದಕ್ಷಿಣೇಶ್ವರ ಮಾಡಿದರು. ಅದಕ್ಕೆ ಮುಂದುವರೆದ ದಕ್ಷಿಣೇಶ್ವರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ, ಶ್ರೀರಾಮಕೃಷ್ಣ's external life was confined to a tiny room on the banks of Ganges in Dakshineshwar, away from the busy life of Calcutta. But his internal life embraced the whole multiplicity of men and gods ಅಂತ ಹೇಳ್ತಾನೆ. ಅಂತಂದ್ರೆ ಶ್ರೀರಾಮಕೃಷ್ಣರ ನಾವು ಹೊರಗಿಂದ ಜೀವನ ಚಿತ್ರವನ್ನು ಏನು ನೋಡ್ತಾ ಇದ್ದೇವಲ್ಲ, ಅದು ದಕ್ಷಿಣೇಶ್ವರ, ಗಂಗೆಯ ದಡದಲ್ಲಿರುವ ದಕ್ಷಿಣೇಶ್ವರದ ಒಂದು ಸಣ್ಣದಾದ ಒಂದು ಕುಟೀರ, ಒಂದು ಕೋಣೆಗೆ ಸೀಮಿತವಾಗಿತ್ತು ಅಂತ. ದೂರದಾದ ಕಲ್ಕತ್ತಾದಿಂದ ಯಾವುದೇ ಸಾಮಾಜಿಕ ಮತ್ತು ರಾಜಕೀಯ ಇದರಿಂದ ದೂರವಾಗಿತ್ತು ಅಂತ ಹೇಳ್ತಾನೆ. ಅವರ ಹೊರಗಿನ ಜೀವನವನ್ನು ನೋಡಿದ್ರೆ, ಆದರೆ ಅವರ ಅಂತರ್ಗತ ಅಥವಾ ಜೀವನ ಅಂತ ಅನ್ನೋದು ಇಂಟರ್ನಲ್ ಲೈಫ್ ಎಂಬ್ರೇಸ್ ದ ಹೋಲ್ ಮಲ್ಟಿಪ್ಲಿಸಿಟಿ ಆಫ್ ಮೆನ್ ಆ್ಯಂಡ್ ಗಾಡ್ಸ್ ಅಂತಂದ್ರೆ ಇಡೀ ಮಾನವ ಜನಾಂಗದ ಮತ್ತು ದೇವತೆಗಳ ಎಲ್ಲ ಒಟ್ಟು ಇದನ್ನು ಅವರ ಏನು ಅಂತರ್ಗತವಾಗಿತ್ತು ಅಂತ. ಅವರ ಒಳಜೀವನ ಎಲ್ಲ ಜೀವನವನ್ನು ಎಲ್ಲ ದೇವತೆಗಳು ಅಥವಾ ಎಲ್ಲ ಮನುಷ್ಯರ ಒಂದು ಮಾನವರ ಒಂದು ಆಧ್ಯಾತ್ಮಿಕ ಹಂತ ಅಂತ ಏನು ಅಂತೇವೆ ನಾವು ಶ್ರೇಷ್ಠವಾದ, ಅದನ್ನೆಲ್ಲವೂ ಕೂಡ ಅದು ಒಳಗೊಂಡಿತ್ತು ಅಂಥೇಳಿ ಅದ್ಭುತವಾದ ಮಾತನ್ನು ಕೂಡ ಅವ ಹೇಳ್ತಾನೆ ದಕ್ಷಿಣೇಶ್ವರದ ಬಗ್ಗೆ. ಇನ್ನೊಂದು ಅರವಿಂದರ ಬಗ್ಗೆ ಕೂಡ ಹೇಳಿದ್ರು. ಅರವಿಂದರಿಗೂ ಕೂಡ ಈ ದಕ್ಷಿಣೇಶ್ವರದ ಬಗ್ಗೆ ಭಾಳ ಅದ್ಭುತವಾದ ಒಂದು ಭಾವನೆ ಇತ್ತು. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಂಥೇಳಿ ಕೂಡ ಅವರನ್ನು ಕೂಡ ಜೈಲಲ್ಲಿ ಬಂಧಿಸಿರ್ತಾರೆ. ಶ್ರೀ ಅರವಿಂದ್ ಘೋಷನನ್ನು ಅಲಿಪುರ್ ಜೈಲ್ ಅಂಥೇಳಿ ಬಂಗಾಲದಲ್ಲಿ ಅಲ್ಲಿ ಬಂಧಿಸ್ತಾರೆ. ಆವಾಗ ಬಂಧಿಸಿದಾಗ ಒಂದು ಕೋಣೆಯಲ್ಲಿ ಇವರು ಇರ್ತಾರೆ. ಅಲ್ಲಿ ಜೈಲರ್ ಯಾರೋ ಟೆಕಾರ್ಟ್ ಅಂಥೇಳಿ ಆ ಎಲ್ಲ ಕೋಣೆಗಳನ್ನು ಚೆಕ್ ಮಾಡ್ಕೋತ ಬರ್ತಾನೆ. ಚೆಕ್ ಮಾಡ್ಕೋತ ಬಂದಾಗ ಇವ್ರ ಕೋಣೆಯಲ್ಲಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಸ್ವಲ್ಪ ಏನೋ ಕಾಣಿಸ್ತದೆ ಅವನು ಕಣ್ಣಿಗೆ. ಕಾಣಿಸಿ ಬಂದು ಅದನ್ನು ಏನಿದು ಇದೇನಿಟ್ಟಿ ಅಂತ ಕೇಳ್ತಾನೆ ಅವನು. ಏನಿಲ್ಲ ಅದು, ಇದು ಏನಿದು ಅಂತಂದರೆ ಇದು ಏನೋ ರಿಯಲ್ ಬಾಂಬ್ ಅದ ಅದು ಅಂತ ಹೇಳ್ತಾನೆ ಅವನು. ರಿಯಲ್ ಬಾಂಬ್ ಅದ ಇದು ಅಂತಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಗಳು ಅವಾಗ ಎಲ್ಲಿ ಬೇಕಾದಲ್ಲಿ ಬಾಂಬನ್ನು ತಯಾರು ಮಾಡ್ತಾರೆ, ಹೀಗೆಲ್ಲ ಏನೋ ಸುದ್ದಿ ಎಲ್ಲ ಹಬ್ಬಿತ್ತು. ಇದು ರಿಯಲ್ ಬಾಂಬ್ ಇದು ಅಂತ ಹೇಳ್ತಾನೆ. ಏನು ರಿಯಲ್ ಬಾಂಬ್ ಅಂತ, ಇದೊಂದು ಸುಮ್ಮನೆ ಮಣ್ಣಿನ ಹೆಂಟೆಗಲ್ಲ, ಸ್ವಲ್ಪ ಮಣ್ಣಿನ ಹೆಂಟೆಯಿಂದ ಪ್ಲಾಸ್ಟಿಕಲ್ಲಿ ಇಟ್ಕೊಂಡಿರ್ತಾರೆ. ಆವಾಗ ಏನಿದು ಮಣ್ಣಿನ ಹೆಂಟಿದಾವಲ್ಲ ಅಂತ. ಇಲ್ಲ ಅದು ದಕ್ಷಿಣೇಶ್ವರದಿಂದ ತಂದಿದ್ದು. ಶ್ರೀರಾಮಕೃಷ್ಣರು 30 ವರ್ಷಗಳ ಕಾಲ ಏನೋ ತಪಸ್ಸನ್ನು ಆಚರಿಸಿದಂಥ ಅದು ಅಲ್ಲಿ ತಪಸ್ಸನ್ನು ಆಚರಿಸಿದಂಥ ಪುಣ್ಯಭೂಮಿ. ಆ ಪುಣ್ಯಭೂಮಿಯಿಂದ ತಂದಂಥ ಅದು ಮಣ್ಣು, ಅದು ರಿಯಲ್ ಬಾಂಬಿನ ಪದಾರ್ಥಗಳು. ಅದು ರಿಯಲ್ ಬಾಂಬಿನಂತೆ ಅದು ಪುಟಿತದ, ಒಂದು ಸ್ಫೋಟಗೊಳ್ತದ ಅನ್ನುವ ಒಂದು ಭಾವನೆಯನ್ನು ಆ ಟೆಕಾರ್ಟ್ಗೆ ಹೇಳ್ತಾನೆ. ಟೆಕಾರ್ಟ್ ಅದನ್ನು ಮುಟ್ಟಕ್ಕೂ ಕೂಡ ಹೆದರಿದ ಅಂಥೇಳಿ ಬರೀತಾರೆ. ಅಂತಂದ್ರೆ ಶ್ರೀರಾಮಕೃಷ್ಣರ ಆ ಸಾಧನೆಯನ್ನು ಮಾಡಿ ಆ ಪವಿತ್ರಗೊಂಡಂಥ ಭೂಮಿ ಅದಲ್ಲ ದಕ್ಷಿಣೇಶ್ವರ, ಅದು ಒಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಮುಕ್ತಿಗೆ ಒಂದು ಮಾರ್ಗ ಅನ್ನುವ ಒಂದು ಭಾವನೆಯನ್ನು ಆ ಅರವಿಂದರು ಹೊಂದಿದ್ರು ಅಂಥೇಳಿ ಇದಕ್ಕೆ ನಮಗೆ ಗೊತ್ತಾಗ್ತದೆ. ಇನ್ನು ಶ್ರೀರಾಮಕೃಷ್ಣರೇ ಹೇಳ್ತಾ ಇದ್ದರು, ಈ ಜೀವನದ ಆಧ್ಯಾತ್ಮಿಕ ಅನುಭವಗಳು ವೇದಾಂತಗಳ ಗ್ರಹಿಕೆಯನ್ನು ಮೀರಿ ಹೋಗಿದೆ ಅಂಥೇಳಿ ಶ್ರೀರಾಮಕೃಷ್ಣರೇ ಹೇಳ್ತಾ ಇದ್ದರು ಅಲ್ಲಿ ದಕ್ಷಿಣೇಶ್ವರದಲ್ಲಿ. ಅಂದರೆ ದಕ್ಷಿಣೇಶ್ವರ ಅಂತಂದ್ರೆ ಒಂದು ಏನೋ ಎಲ್ಲ ಧರ್ಮಗಳ ಸಂಗಮ ಸ್ಥಾನವಾಗಿತ್ತು. ಮತ್ತು ಅಲ್ಲಿಂದಲೇ ಅವರು ಹೇಳಿದರು, ಎಷ್ಟು ಮತಗಳು ಅಷ್ಟು ಮಾರ್ಗಗಳು, ಜತೋಮತ್ ತಥೋಪತ್, ಎಷ್ಟು ನಮ್ಮಲ್ಲಿ ಮತಗಳಿದ್ದಾವೋ ಅಷ್ಟು ಮಾರ್ಗಗಳು ಆ ಭಗವಂತನನ್ನೇ ಹೋಗಿ ಸೇರುತ್ತವ ಅಂತನ್ನೋ ಒಂದು ಘೋಷಣೆಯನ್ನು ಮಾಡಿದರು ಶ್ರೀರಾಮಕೃಷ್ಣರು. ರಾಣಿ ರಾಸಮಣಿ ಏನೋ ಮಂದಿರವನ್ನು ಕಟ್ಟಿದಳು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಳು, ಆದರೆ ಅದಕ್ಕೆ ಜೀವಕಳೆಯನ್ನು ತುಂಬಿದವರು ಶ್ರೀರಾಮಕೃಷ್ಣರು ಅಂತನ್ನೋದನ್ನು ನಾವು ನೋಡ್ತೇವೆ. ಈಗ ಲೀಲಾಕ್ಷೇತ್ರ ಅಂತಂದಾಗ ಎಲ್ಲವೂ ಕೂಡ ಅವರ ಲೀಲಾಕ್ಷೇತ್ರ. ಮುಖ್ಯವಾಗಿ ನಾವು ದಕ್ಷಿಣೇಶ್ವರ ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಕೊಡ್ತೀನಿ. ನೀವೆಲ್ಲರೂ ಕೂಡ ಸಾಕಷ್ಟು ಓದ್ಕೊಂಡಿದ್ದೀರಿ, ಎಲ್ಲರೂ ಕೂಡ ಭಕ್ತರು. ಸ್ವಾಮಿ ಪುರುಷೋತ್ತಮಾನಂದರ ಏನೋ ಯುಗಾವತಾರ ಶ್ರೀರಾಮಕೃಷ್ಣದಲ್ಲಿ ಇದು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅವರು. ಇದಕ್ಕೆ ಹಿನ್ನೆಲೆಯಾಗಿ ಹೇಳಬೇಕು ಅಂತಂದ್ರೆ, ಶ್ರೀರಾಮಕೃಷ್ಣರು ಚಿಕ್ಕಂದಿದ್ದಾಗ ಅವರ ತಂದೆ ತೀರ್ಕೊಂಡು ಹೋದರು. ರಾಮಕುಮಾರ್ ಅಣ್ಣ ಉಪನಯನ ಮಾಡಬೇಕು ಅಂತ ಹೊರಟಾಗ, ಆಯಿತು ಉಪನಯನ ಮಾಡ್ಕೋತೀನಿ, ಆದರೆ ನಾನು ಇವ್ರ ಕಾಮಾರ ಇದರ ಏನೋ ಯುವಕಿ ಕಡೆಯಿಂದ ನಾನು ಭಿಕ್ಷೆಯನ್ನು ಬೇಡುತ್ತೇನೆ ಅಂತಂದ ಸತ್ಯದವನ್ನು ಪ್ರದರ್ಶಿಸಿದರು. ಅದಾದ ನಂತರ ಶ್ರೀರಾಮಕೃಷ್ಣರಿಗೆ ಅಣ್ಣ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಕೇಳ್ಕೊಂಡಾಗ,
ಇಲ್ಲ ನನಗೆ ಶಾಸ್ತ್ರಾಧ್ಯಯನ ಮಾಡೋದಿಲ್ಲ, ಯಾಕಂದ್ರೆ ಶಾಸ್ತ್ರವನ್ನು ಓದ್ಕೊಂಡವ್ರು ಈಗ ಏನೇನು ಮಾಡ್ತಾಯಿದ್ದಾರೆ, ಶ್ರಾದ್ದಕ್ಕೆ ಹೋಗಿ ಏನೋ ಅಕ್ಕಿ ಬೇಳೆ ಗಂಟು ಕಟ್ಟುವ ತುತ್ತಿನ ವಿದ್ಯೆ ನನಗೆ ಬೇಡ ಅಂತಂದರು. ಯಾವುದನ್ನು ತಿಳಿದುಕೊಂಡ್ರೂ ಎಲ್ಲವನ್ನೂ ತಿಳಿದಂತಾಗುತ್ತದೆ, ಅಂಥ ವಿದ್ಯೆ ನನಗೆ ಬೇಕು ಅಂಥೇಳಿ ಶಾಸ್ತ್ರವನ್ನು ಕೂಡ ಓದಲಿಲ್ಲ. ಕೊನೆಗೂ ಇರಲಿ ನನಗೇನಾದರೂ ಸಹಾಯ ಆಗ್ತದಂಥೇಳಿ ರಾಮಕುಮಾರ ಶ್ರೀರಾಮಕೃಷ್ಣರನ್ನು ಗದಾಧರ ಅವನನ್ನು ಏನು ಮಾಡಿದರು, ಇಲ್ಲಿ ಕಲ್ಕತ್ತಾದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದ್ದ. ರಾಮಕುಮಾರ ನಡೆಸ್ಕೊಂಡು ಹೋಗ್ತಾರೆ, ಅದಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಶ್ರೀರಾಮಕೃಷ್ಣರನ್ನು ಕೂಡ ತಂದರು, ಕರೆತಂದ. ಹಾಗೆ ಅಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿದೆ, ಅಣ್ಣನಿಗೆ ಒಂದು ಸ್ವಲ್ಪ ಏನೋ ಸಹಾಯ ಮಾಡೋದಾದ್ರೆ ಮಾಡ್ತಾ ಗದಾಧರ ಜೀವನ ನಡೆಸ್ತಾ ಇದ್ದ. ಇದಕ್ಕೆ ಸರಿಸಮವಾಗಿ ಈಗ ಏನೇ ಒಂದು ನಾಟಕ ನಡಿಬೇಕಾದ್ರೆ ಒಂದು ಸ್ಟೇಜ್ ರೆಡಿ ಆಗ್ತದಲ್ಲ, ಹಂಗೆ ಅದಕ್ಕೆ ಸರಿಸಮವಾಗಿ ಅದೇ ಕಾಲಕ್ಕೆ ಇಲ್ಲಿ ದಕ್ಷಿಣೇಶ್ವರದಲ್ಲಿ ಒಂದು ಮತ್ತು ಭವ್ಯವಾದ ಕಾಳಿ ದೇವಸ್ಥಾನವನ್ನು ಪ್ರಾರಂಭ ಮಾಡಿದರು, ರಾಣಿ ರಾಸಮಣಿ ಅಂಥೇಳಿ. ರಾಣಿ ರಾಸಮಣಿ ಭಾಳ ಅದ್ಭುತವಾದ ಮಹಿಳೆ, ಭಕ್ತಿಮತೆ ಮತ್ತು ಶಕ್ತಿ ಸಾಹಸ ಮತ್ತು ಬಡವರ ಮೇಲೆ ಅನುಕಂಪೆ ಈತಕಿಗೆ ಭಾಳ ಅದ್ಭುತವಾದ ಒಂದು ಏನು ಸಹಾಯ ಮಾಡುವಂಥ, ಸಹಾಯ ಹಸ್ತ ಮಾಡುವಂಥ ಒಂದು ಸ್ವಭಾವ ಆಕೆದು. ಹೀಗಾಗಿ ಅವಳ ಒಂದು ಜೀವಂತ ದಂತಕಥೆಯೇ ಆಗಿ ಹೋಗಿತ್ತವಳ ಜೀವನ ಅಂತ ಹೇಳ್ತಾರೆ. ಜನರಿಂದ ಅವಳಿಗೆ ರಾಣಿ ಅಂತ ಬಿರುದು ಬಂದಿತ್ತಂತ. ಆಕೆಯ ಒಂದು ಏನು ಸ್ಥೈರ್ಯ, ಸಾಹಸ ಮತ್ತು ಈ ಎಲ್ಲ ಗುಣಗಳನ್ನು ನೋಡಿ ರಾಣಿ ಅಂತ ಹೆಸರು ಮಾಡಿದರು. ಅದಕ್ಕೆ ಶ್ರೀರಾಮಕೃಷ್ಣ ರಾಣಿ ರಾಸಮಣಿಗೆ ಒಂದು ಇದನ್ನು ಹೇಳ್ತಾರೆ. ರಾಣಿ ರಾಸಮಣಿ ಬಂದಿದ್ದು ಆಕೆ ಏನು ಅಂತಂದ್ರೆ ದಿವ್ಯ ಮಹಿಳೆ. ಆಕೆ ಜಗನ್ಮಾತೆಯನ್ನು ಸೇವೆ ಮಾಡಲೇ ಹುಟ್ಟಿದಂಥ 8 ಜನ ದಿವ್ಯ ಮಹಿಳೆಯರಲ್ಲಿ ಒಬ್ಬಳು ಅಂತ. ಜಗನ್ಮಾತೆ ಪೂಜೆ, ನೈವೇದ್ಯ, ಇದನ್ನೆಲ್ಲವೂ ಕೂಡ ಸರಿಯಾಗಿ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗುವಂಥ 8 ಜನ ದಿವ್ಯ ಮಹಿಳೆಯರಿದ್ದಾರಂತ. ಅವಳಲ್ಲಿ ಈಕೆ ರಾಣಿ ರಾಸಮಣಿ ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಈಕೆ ಗಂಡನೊಂದಿಗೆ ಇಲ್ಲಿ ಶಿವನ ಕಾಶಿ ಯಾತ್ರೆಗೆ ಹೋಗ್ಬೇಕಂಥೇಳಿ ಯೋಚನೆಯನ್ನು ಮಾಡ್ಕೊಂಡಿರ್ತಾಳೆ. ಆದರೆ ಹಾಗೆ ಹೋಗಿರ್ಲಿಕ್ಕಾಗಿರಲ್ಲ. ಸ್ವಲ್ಪ ದಿನಗಳಲ್ಲೇ ಗಂಡ ತೀರ್ಕೊಂಡು ಹೋಗಿಬಿಡ್ತಾನೆ, ರಾಜಚಂದ್ರ ದಾಸ್ ಅಂಥೇಳಿ. ಆದ ನಂತರ ಎಲ್ಲ ಜವಾಬ್ದಾರಿಯೂ ಕೂಡ ಎಲ್ಲ ಆಸ್ತಿಯ ಜವಾಬ್ದಾರಿ, ಸಂಪತ್ತಿನ ಆಸ್ತಿ ಎಲ್ಲವೂ ಕೂಡ ಈಕೆ ಮೇಲೆ ಬಂದ ನಂತರ ಹಾಗೆ ಏನೂ ಹೋಗೋಕ್ಕಾಗಿರಲಿಲ್ಲ. ಈಗ ನಮ್ಮ 4 ಜನ ಹೆಣ್ಣು ಮಕ್ಕಳು ಇರ್ತಾರೆ, ಎಲ್ಲರೂ ಮದುವೆ ಮಾಡಿಕೊಟ್ಟಾಗ ಹಳೆಯಂದರು ಕೂಡ ಹಳ್ಳಿಗಳನ್ನು ಬಂದು ಅದನ್ನೆಲ್ಲ ವ್ಯವಸ್ಥೆಯನ್ನು ಮೇಲ್ವಿಚಾರಣೆಯನ್ನು ಎಲ್ಲ ಕೂಡ ನೋಡ್ಕೋತಾರೆ. ಈಗ ಹೋಗಬೇಕು ನಾನು ಕಾಶಿ ಯಾತ್ರೆಗೆ ಅಂಥೇಳಿ ಎಲ್ಲವನ್ನು ಸಜ್ಜುಗೊಳಿಸ್ಕೋತಾಳೆ. ಸಜ್ಜುಗೊಳಿಸ್ಕೊಂಡಾಗ ಇನ್ನು ನಾಳೆ ಹೋಗಬೇಕು. ಶ್ರೀರಾಮಕೃಷ್ಣರೇ ಹೇಳ್ತಾರೆ, ಸುಮಾರು ಸಣ್ಣ ದೊಡ್ಡ ಎಲ್ಲ ಬೋಟುಗಳು ಸೇರಿ, ಹಡಗುಗಳು ಸೇರಿ 100 ಹಡಗಾಗುವಂಥ ಒಂದು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾಳೆ. ಎಲ್ಲ ಸಾಮಾನುಗಳನ್ನು, ಪದಾರ್ಥಗಳನ್ನು ಎಲ್ಲನೂ ಕೂಡ ಗಾಡಿಯಲ್ಲಿ ಹೇಳಿಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಹೋಗಬೇಕಂದ್ರೆ ಇವತ್ತು ರಾತ್ರಿ ರಾಣಿ ರಾಸಮಣಿಗೆ ಕನಸಾಯಿತು ಅಂತ. ಏನು ಕನಸಾಯಿತು ಅಂತಂದ್ರೆ, ನೋಡು ನೀನು ಕಾಶಿಗೆ ಹೋಗಬೇಕಾದ ಅಗತ್ಯವಿಲ್ಲ, ಅದರ ಬದಲಾಗಿ ಇಲ್ಲಿ ಗಂಗಾ ನದಿಯ ತೀರದಲ್ಲಿ ಒಂದು ಸುಂದರವಾದ ಶಿಲಾವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅಲ್ಲಿ ಪ್ರತಿದಿನವೂ ಏನೋ ನನಗೆ ಪೂಜೆ, ಅನ್ನ ನೈವೇದ್ಯವನ್ನು ಮಾಡು, ನಾನು ಸ್ವೀಕರಿಸ್ತೀನಿ ಅಂಥೇಳಿ ದೇವಿ ಕನಸಿನಲ್ಲಿ ಬಂದು ಹೇಳ್ತಾಳಂತ. ಆವಾಗ ಆ ಕನಸು ಎಷ್ಟು ಅಂದರೆ ದೇವಿ ಪರಸ್ಪರ ಏನೋ ಮಾತಾಡಿದಂತೆಯೇ ಅಂಥ ಒಂದು ಅನುಭವ ಆಗ್ತದೆ ಆಕೆಗೆ. ಆಕೆ ಏನೋ ತೀರ್ಥಯಾತ್ರೆಗೆ, ಕಾಶಿ ತೀರ್ಥಯಾತ್ರೆಗೆ ಹೋಗೋದನ್ನು ರದ್ದುಗೊಳಿಸಿ ಉಳಿದ ಎಲ್ಲ ಹಣವನ್ನು ಈ ಏನೋ ದಕ್ಷಿಣೇಶ್ವರದಲ್ಲಿ ಈ ಮಂದಿರವನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವಾಗ ಆ ದಕ್ಷಿಣೇಶ್ವರದ ಮಂದಿರವನ್ನು ಕಟ್ಲಾಕ್ಕೆ ಪ್ರಾರಂಭ ಮಾಡ್ತಾಳೆ, ತಾನೂ ಕೂಡ ಭಕ್ತಿಮತಿ ಆದ್ದರಿಂದ ಪ್ರತಿದಿನವೂ ಕೂಡ 3 ಹೊತ್ತು ಸ್ನಾನ ಮಾಡೋದು, ಪೂಜೆ ಪುನಸ್ಕಾರ, ಆಮೇಲಿಂದ ಬರೀ ಹವಿಷ್ಯನ ತಿನ್ನು ಇಂಥದ್ರಲ್ಲಿ ಮತ್ತು ಜಪ ಧ್ಯಾನ ಮಾಡೋದರಲ್ಲೇ ದಿನವೆಲ್ಲನೂ ಕೂಡ ಆಕೆ ಕಳೀತಾ ಇರ್ತಾಳೆ. ಈಗ ಒಂದು ಸರಿ ಏನಾಗ್ತದಂತಂದ್ರೆ ಮೂರ್ತಿ ಇದೆ ಎಲ್ಲವೂ ಕೂಡ ಅಲ್ಲಿ ಏನು ರಾಧಾಕಾಂತ ಗೋವಿಂದ ಆಮೇಲೆ ಶಿವ ಟೆಂಪಲ್ಲು ಎಲ್ಲ ಮೂರ್ತಿಗಳೆಲ್ಲ ರೆಡಿಯಾಗಿರ್ತವೆ. ಈ ಕಾಳಿ ಮೂರ್ತಿನೂ ಕೂಡ ರೆಡಿಯಾಗಿ ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿರ್ತಾರೆ. ಆ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಾಗ ಒಂದು ದಿನ ಯಾರೋ ಭಾಳ ದಿನ ಆಯಿತು ಅಂತೇನೋ ಹೆಂಗಿದೆ ಮೂರ್ತಿ ಅಂತೇನೋ ತೆಗೆದು ನೋಡೋಕೆ ಹೋದರೆ ಆ ಮೂರ್ತಿಗೆ ಹಣೆ ಮೇಲೆ ಎಲ್ಲ ಕೂಡ ಬೆವರು ಬಂದುಬಿಟ್ಟಿತ್ತಂತೆ. ಹಸಿ ಪೂರ್ತಿಯಾಗಿ ತೋದ್ಬಿಟ್ಟಿತ್ತು. ಏನಿದು, ಏನು ಆವಿ ಆಗಿರ್ಬೋದಾ ಅಥವಾ ಭಾಳ ಇದಾಗೈತ ಅಂಥೇಳಿ ಯೋಚನೆ ಮಾಡಬೇಕಂತ ಅನ್ನೋದ್ರಾಗ ಮತ್ತೆ ರಾತ್ರಿ ಆ ಕಾಳಿ ಮಾತೆ ಏನೋ ಕನಸಲ್ಲಿ ಬಂದು ಹೇಳಿದಳಂತ, ನೋಡು ಎಷ್ಟು ದಿನ ಅಂತ ನನಗೆ ಹಿಂಗೆ ಇಡ್ತಿ ಇಲ್ಲಿ,
ನನ್ನ ಉಸುಲು ಕಟ್ಟಿ ಹೋಗಿಬಿಟ್ಟದೆ ಪೆಟ್ಟಿಗೆಯಲ್ಲಿ ಇಟ್ಟು, ಬೇಗನೆ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಮಂದಿರದಲ್ಲಿ, ಮತ್ತು ನನಗೆ ಅನ್ನ ನೈವೇದ್ಯವನ್ನು ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭ ಮಾಡು ಅಂಥೇಳಿ ದೇವಿ ಮತ್ತೆ ಕನಸಲ್ಲಿ ಬಂದು ಹೇಳಿದ್ರಂತ. ಅಯ್ಯೋ, ನಾನು ಹೀಗೆ ಬಿಡ್ತಾ ಹೋದರೆ ಸರಿ ಹೋಗಲ್ಲ, ದೇವಿ ಜಗನ್ಮಾತೆ ಏನೋ ಇದನ್ನಾಗಿದೆ, ಆಜ್ಞೆ ಆಗಿದೆ, ಇನ್ನು ನಾನು ಬೇಗ ಮಾಡಬೇಕು ಅಂಥೇಳಿ ಪಂಚಾಂಗ ತರಿಸಿ ನೋಡಿದಳು. ಎಷ್ಟೋ ಸುಮಾರು 5-6 ತಿಂಗಳವರೆಗೆ ಯಾವುದೇ ರೀತಿಯ ಒಳ್ಳೆಯ ಮುಹೂರ್ತ ಸಿಗಲಿಲ್ಲ. ಕೊನೆಗೂ ಕೂಡ 1855 ಮಾರ್ಚ್ 31 ಅಂಥೇಳಿ ಸ್ನಾನ ಯಾತ್ರೆ, ವಿಷ್ಣುವಿಗೆ ಸಮುದ್ರ ಕರ್ಕೊಂಡೋಗಿ ಸ್ನಾನವನ್ನು ಮಾಡಿಸ್ತಾರೆ. ಆ ದಿನದಂದಂಥೇಳಿ ಮಾಡಬೇಕು ಅಂಥೇಳಿ ನಿಶ್ಚಯಿಸ್ತಾರೆ. ಈಗ ಎಲ್ಲವೂ ಕೂಡ ಸಜ್ಜಾಗಿತ್ತು ಇದನ್ನು ಮಾಡಬೇಕು ಅಂಥೇಳಿ. ಆದರೆ ಏನು ಅಂತಂದ್ರೆ ಭಾಳ ಅದ್ಭುತವಾಗಿ ಇದನ್ನಾಗಬೇಕಾಗಿತ್ತು. ಏನೋ ಆಕೆಯ ಮನಸ್ಸಿನಂತೆ ದೇವಿ ಆಕೆಯ ಇಚ್ಛೆಯಂತೆಯೇ ಮಾಡಬೇಕು ಅಂತೆಲ್ಲನೂ ಹೊರಟಳು. ಆದರೆ ಆಕೆಯ ಏನೋ ಜಾತಿ ಶೂದ್ರಳು ಆದ್ದರಿಂದ ಅಲ್ಲಿ ಈಕೆ ಪ್ರತಿಷ್ಠಾಪನೆ ಮೂರ್ತಿ ಅಥವಾ ಮಾಡಿದರೆ ದೇವಾಲಯದಲ್ಲಿ ಯಾರೂ ಬ್ರಾಹ್ಮಣರು ಅಥವಾ ಇನ್ನಿತರ ಪಂಡಿತರು ಅಥವಾ ಇನ್ನು ಬೇರೆ ಬೇರೆ ಎಲ್ಲ ಸಾಧುಗಳು ಕೂಡ ಅಲ್ಲಿ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸೋದಿಲ್ಲ ಅಂಥೇಳಿ ಹಬ್ಕೊಂಡ್ಬಿಟ್ಟಿದ್ದಾಳೆ. ಅದು ಆ ಥರನೇ ಇತ್ತು ಅವಾಗ ಆ ಪರಿಸ್ಥಿತಿಯು ಕೂಡ. ಆದರೆ ಏನು ಮಾಡೋದು ಅಂಥೇಳಿ ಆಕೆಗೆ ಒಂದು ಗೊಂದಲ. ಈಗೇನು ಮಾಡಿದಳು ಅಂತಂದರೆ ಎಲ್ಲರನ್ನೂ ಕೂಡ ಪಂಡಿತರನ್ನ ಸೇರಿಸಿ ಇದಕ್ಕೊಂದು ಏನಂದರೂ ನನಗೆ ಉಪಾಯವನ್ನು ಕೊಡಬೇಕು, ನೀವು ನೀಡಬೇಕು ಅಂಥೇಳಿ ಎಲ್ಲರಿಗೂ ಕೂಡ ಪತ್ರದ ಮುಖಾಂತರ ಇದು ಮಾಡಿದಳು. ಎಷ್ಟೋ ಜನ ಕರೆಸಿ ಎಲ್ಲ ಕೇಳಿದರು. ಆದರೂ ಕೂಡ ಕೊನೆಗೂ ಕೂಡ ಯಾರಿಂದಲೂ ಕೂಡ ಒಳ್ಳೆಯದಾದ ಉತ್ತರ ಬರಲಿಲ್ಲ ಆ ದೇವಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಮಾಡಬೇಕಂತ. ಆದರೆ ಈ ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇದ್ದಾರೆ ರಾಮಕುಮಾರರು, ಅವರಿಂದ ಒಂದು ಉತ್ತರ ಬಂತಂತ. ಏನು ಅಂತಂದ್ರೆ, ಈ ರಾಣಿ ರಾಸಮಣಿಯು ಆ ದೇವಿಯ ಮಂದಿರ ಮತ್ತು ಮಂದಿರಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಥಳವನ್ನು ಕೂಡ ಆ ಒಬ್ಬ ಬ್ರಾಹ್ಮಣರಿಗೆ ಗಿಫ್ಟಾಗಿ ಕೊಟ್ಟು, ಒಬ್ಬ ಬ್ರಾಹ್ಮಣಿಗೆ ಗಿಫ್ಟಾಗಿ ಕೊಟ್ಟು ಅವರಿಂದನೇ ಪ್ರತಿಷ್ಠಾಪನೆ ಮಾಡಿ ಎಲ್ಲವನ್ನು ಪೂಜೆ ಪುನಸ್ಕಾರ ಮತ್ತು ನೈವೇದ್ಯ ಆಗುವಂಥ ವ್ಯವಸ್ಥೆ ಮಾಡಿದರೆ ಇದರಿಂದ ಯಾವುದೇ ಶಾಸ್ತ್ರದ ಉಲ್ಲಂಘನೆ ಆಗುವುದಿಲ್ಲ. ಎಲ್ಲರೂ ಕೂಡ ಬ್ರಾಹ್ಮಣರು ಮಾಡ್ಬೋದು, ಎಲ್ಲ ಪಂಡಿತರು ಎಲ್ಲ ಜನರು ಕೂಡ ಉಚ್ಚ ಕುಲದವರು ಕೂಡ ಬಂದಲ್ಲಿ ಪ್ರಸಾದವನ್ನು ಸ್ವೀಕರಿಸಬಹುದು ಅಂಥೇಳಿ ಒಂದು ಚೀಟಿಯನ್ನು ಕಳಿಸ್ತಾನೆ ಶ್ರೀರಾಮಕೃಷ್ಣರ ಅಣ್ಣ ರಾಮಕುಮಾರ್ ಅಂತ. ಅದನ್ನು ನೋಡಿ ಆ ರಾಣಿ ರಾಸಮಣಿಗೆ ಭಾಳ ಅದ್ಭುತವಾಗಿ ಖುಷಿ ಆದ ನಂತರ ಇನ್ನೇನು ಆಯಿತು ಅಂಥೇಳಿ ಮಾಡ್ತಾಳೆ. ಆದರೆ ಈ ರಾಧಾಕಾಂತನ ಮಂದಿರಕ್ಕೆ ಒಬ್ಬ ಪೂಜಾರಿ ಸಿಕ್ಕಿರ್ತಾರೆ. ಆದರೆ ಈ ಕಾಳಿ ಮಂದಿರದ ಪೂಜೆ ಮಾಡೋಕ್ಕೆ ಯಾರೂ ಪೂಜೆ ಸಿಕ್ಕಿರಲ್ಲ. ಕೊನೆಗೂ ಕೂಡ ಮತ್ತೆ ರಾಮಕುಮಾರನನ್ನೇ ಒತ್ತಾಯ ಮಾಡಿ ಕರೆಸಿ ಈಗ ಪೂಜೆಯನ್ನು ಅವ್ರ ಕಡೆಯಿಂದ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಯನ್ನು ಮಾಡಿಸ್ತಾರೆ, ನೈವೇದ್ಯವನ್ನು ಮಾಡಿಸ್ತಾರೆ. ಆದರೆ ಈ ಕಾಲದಲ್ಲಿ ಶ್ರೀರಾಮಕೃಷ್ಣರು ಕೂಡ ಇದನ್ನು ಅಣ್ಣನ ಜೊತೆಗೆ ಬಂದಾಗ ಏನೋ ಪೂಜೆ ನಡೀತು, ಮುಗೀತು, ಎಲ್ಲ ಆಯಿತು. ಅವರಿಗೆ ಇನ್ನೂ ಈ ಕಾಳಿ ಮಂದಿರದಿಂದ ಪ್ರಸಾದವನ್ನು ಸ್ವೀಕರಿಸುವ ಭಾವನೆ ಇದ್ದಿರಲಿಲ್ಲ. ಹೊರಗಡೆ ಹೋಗಿ ಸ್ವಲ್ಪ ಮುರಿಯನ್ನು ಅಂತ ಚುರುಮರಿ ಕೊಂಡುಕೊಂಡು ತಿಂದು ವಾಪಸ್ ಹೋಗ್ತಾರೆ ಜಾನ್ ಬಜಾರ್ ಅಂತ. ಅಲ್ಲಿ ಅವರ ಸಂಸ್ಕೃತ ಪಾಠಶಾಲೆ ಇತ್ತಲ್ಲ, ಅಲ್ಲಿ ಹೋಗ್ತಾರೆ. ಆದರೆ ಮರುದಿನ ನೋಡ್ತಾರೆ ಅನ್ನ ಬರಲಿಲ್ಲ. ಮತ್ತೊಂದು ವಾರ ಬಿಟ್ಟು ಬಂದು ನೋಡ್ತಾರೆ ರಾಮಕುಮಾರ ಈ ರಾಣಿ ರಾಸಮಣಿ ಮತ್ತು ಅವರ ಹಳೆಯ ಮಥುರನಾಥ ಅವರ ಒತ್ತಾಯಕ್ಕೆ ಮೇರೆಗೆ ಸಂಪೂರ್ಣವಾಗಿ ಪೂಜೆಯನ್ನೇ ನಡೆಸ್ಕೊಂಡು ಹೋಗುವುದು ಅಂಥೇಳಿ ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ. ಈಗ ಗದಾಧರ ಬಂದು ಕೇಳ್ತಾನೆ, ಅಣ್ಣ ನೀ ಇದೆಲ್ಲ ಮಾಡ್ತಾ ಇರೋದು ಸರಿಯಿಲ್ಲ. ನಮ್ಮ ತಂದೆ ಕೀಳು ಜಾತಿಯವರಿಂದ ಈ ಅಕ್ಕಿ ಬೇಳೆನೂ ಕೂಡ ಸ್ವೀಕಾರ ಮಾಡ್ತಿದ್ದಿಲ್ಲ, ಆದರೆ ನೀ ಮಾಡೋದು ತಪ್ಪು ಅಂತ. ಇಲ್ಲ, ಇದು ಶಾಸ್ತ್ರಸಮ್ಮತವಾಗಿದೆ. ಆಕೆ ರಾಣಿ ಬ್ರಾಹ್ಮಣರಿಗೆ ಇದನ್ನೆಲ್ಲನೂ ಕೂಡ ಒಪ್ಪಿಸಿದ ನಂತರ ಅವರು ತ್ರೂನ ಈ ಮೇಲ್ವಿಚಾರಕರಾಗಿ ಮಾಡ್ತಾ ಇದ್ದಾಳೆ, ಇದರಲ್ಲಿ ಯಾವ ತಪ್ಪಿಲ್ಲ, ಶಾಸ್ತ್ರದ ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೂ ಕೂಡ ಕೊನೆಗೂ ಕೂಡ ಶ್ರೀರಾಮಕೃಷ್ಣ ಒಪ್ಪಿಗೆ ಆಗಲ್ಲ. ಆದರೆ ಕೊನೆಗೆ ಒಂದು ಒಪ್ಪಿಗೆ ಆಗುವಂಥ ಮಾತು ರಾಮಕುಮಾರ್ ಏನು ಹೇಳ್ತಾನಂತಂದ್ರೆ, ಧರ್ಮಪತ್ರ ಮಾಡೋನು ಅಂತ. ಧರ್ಮಪತ್ರ ಅಂತಂದ್ರೆ ಯಾವುದೋ ಒಂದು ಸಣ್ಣದಾದ ಒಂದು ಪಾತ್ರೆ ಅಥವಾ ಚಂಬಲ್ಲಿ ಒಂದು 4-5-6 ಚೀಟಿಗಳನ್ನು ಬರೆದು ಹಾಕಿ ಒಂದು ಸಣ್ಣ ಮಗುವಿನ ಕಡೆಯಿಂದ ಯಾವುದಾದ್ರೂ ಒಂದು ಚೀಟಿಯನ್ನು ಹೇಳ್ತಾರೆ. ಆವಾಗ ಆ ಚೀಟಿಯಲ್ಲಿ ಎತ್ತಿದಾಗ ಏನಂತ ಬರ್ತದೆ ಅಂತಂದ್ರೆ, ರಾಮಕುಮಾರ ಮಾಡುವಂಥ ಪುರೋಹಿತ ಸೇವೆ ನಿಂದನೆವಲ್ಲ, ಇದು ಎಲ್ಲರಿಗೂ ಕೂಡ ಹಿತಕರ ಅಂಥೇಳಿ ಅದರಲ್ಲಿ ಈ ಒಂದು ಚೀಟಿ ಬರ್ತದೆ. ಆವಾಗ ಶ್ರೀರಾಮಕೃಷ್ಣರಿಗೆ ಸಮಾಧಾನ ಆಗ್ತದೆ. ಅವರೂ ಕೂಡ ಅಲ್ಲೇ ಈ ಅಣ್ಣ ಇಲ್ಲಿ ಒಪ್ಕೊಂಡ ನಂತರ ಸಂಸ್ಕೃತ ಶಾಲೆಯೂ ಕೂಡ ಬಂದಾಗಿ ಹೋಯಿತು. ಇನ್ನು ಅಣ್ಣನ ಜೊತೆಗೆ ಇಲ್ಲೇ ಇರ್ತಾರೆ. ಇದ್ದರೂ ಕೂಡ ಕೆಲವೊಂದು ದಿನ ಸ್ವಯಂ ಪಾಕವನ್ನು ಮಾಡಿ ಅವರು ಜೀವನವನ್ನು ನಡೆಸ್ತಿರ್ತಾರೆ. ಆದರೆ ಕೊನೆಗೆ
ಒಂದು ಸರಿ ಅವರು ಬಾಲ್ಯದಿಂದಲೂ ಕೂಡ ಮೂರ್ತಿಯನ್ನು ಮಾಡಿ ಪೂಜೆಯನ್ನು ಮಾಡುವಂಥ ಒಂದು ಸ್ವಭಾವ. ಒಂದು ದಿನ ಶಿವನ ಮೂರ್ತಿಯನ್ನು ಮಾಡಿ ಪೂಜಿಸುವಾಗ ಮಥುರನಾಥ ಬಂದು ಅಲ್ಲಿ ನೋಡ್ತಾನೆ, ಶ್ರೀರಾಮಕೃಷ್ಣರವರು ಪೂಜೆಯಲ್ಲಿ ಮಗ್ನಾಗಿ ಬಿಟ್ಟಿದ್ದಾರೆ. ಎಂಥ ಒಂದು ಅದ್ಭುತವಾದ ಕಳೆ ಇರುವಂಥ ಆ ಮೂರ್ತಿಯನ್ನು ನೋಡಿ ಅವನಿಗೆ ಭಾಳ ಒಂದು ಆಶ್ಚರ್ಯವಾಗಿ ಬಿಡ್ತದೆ. ಆನಂತರ ಆ ಹೃದಯರಾಮನನ್ನು ಕೇಳಿ, ಈ ಪೂಜೆ ಮುಗಿದ ನಂತರ ಈ ಮೂರ್ತಿಯನ್ನು ನನಗೆ ಕೊಡು ಅಂತ. ಆಯಿತು, ಕೊಡ್ತೀನಿ ಅಂಥೇಳಿ ಇವನು ಕೊಡ್ತಾನೆ. ಆನಂತರ ರಾಣಿ ರಾಸಮಣಿಗೂ ಹೋಗಿ ಆ ಮೂರ್ತಿಯನ್ನು ತೋರಿಸಿದಾಗ, ಏನು ಜೀವಕೊಳೆ ಇದು, ಶಿವನಲ್ಲಿ ಏನು ತುಂಬಿದ್ದಾರೆ ಇವರು, ನಿಜವಾಗಿಯೂ ಕೂಡ ಇವರು ಅದ್ಭುತ ಅಂಥೇಳಿ ಆಗ್ತದೆ. ಆನಂತರ ಸ್ವಲ್ಪ ದಿನ ಆದ ನಂತರ ಹಾಗೆ ಜೀವನ ನಡೀತಾ ಇರ್ತದೆ. ಈಗ ಇವ್ರಿಗೂ ಕೂಡ ಕಾಳಿ ಮಂದಿರದಲ್ಲಿ ಕೆಲಸಕ್ಕೆ ಒಪ್ಪಿಸೋನು ಅಂತಂದಾಗ ಶ್ರೀರಾಮಕೃಷ್ಣ ಮೊದಲಿಗೆ ಒಪ್ಪೋದಿಲ್ಲ. ಆನಂತರ ಸ್ವಲ್ಪ ಒತ್ತಾಯ ಮಾಡಿದ ನಂತರ ಆ ದೇವಿಯ ಆಭರಣಗಳ ಜವಾಬ್ದಾರಿಯನ್ನು ಈ ಹೃದಯರಾಮನಿಗೆ ಕೊಡೋದಾದರೆ ಉಳಿದಿದ್ದೆಲ್ಲನೂ ಮಾಡೋಕ್ಕೆ ನನಗೆ ನಡೀತದೆ, ಅಂಥ ಒಂದು ಜವಾಬ್ದಾರಿಯನ್ನು ನನಗೆ ಕಟ್ಟು ಅಂದೆ. ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ಜೀವನ ಯಾವಾಗೂ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿರ್ತಾರೆ. ಆಯಿತು, ಹೃದಯರಾಮನಿಗೆ ಒಪ್ಪಿಸಿ ಇವರಿಗೆ ಆ ಪೂಜಾ ಮಂದಿರದಲ್ಲಿ ಸಹಾಯಕನಾಗಿ ತಗೋತಾರೆ. ಇನ್ನು ರಾಮಕುಮಾರ ವಯಸ್ಸಾಯ್ತಾ ಬಂತು, ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಅನ್ನೋದ್ರಾಗ ಏನು ಅಂತಂದ್ರೆ, ಈಗ ತಮ್ಮನಿಗೆ ಕಾಳಿ ಪೂಜೆಯನ್ನು ಕಲಿಸ್ಕೊಡೋ ಜವಾಬ್ದಾರಿ ಹೊತ್ಕೊಂಡು ಕಲಿಸೋಕೆ ಪ್ರಾರಂಭ ಮಾಡ್ತಾನೆ. ಆದರೆ ಕಾಳಿ ಪೂಜೆಯನ್ನು ಮಾಡಬೇಕಾದ್ರೆ ಶಕ್ತಿ ಮಂತ್ರವನ್ನು ದೀಕ್ಷೆ ತಗೋಬೇಕು ಅಂತ ಒಂದು ನಿಯಮ ಇರ್ತದೆ. ಹಾಗಾಗಿ ಕೇನಾರ ಭಟ್ಟಾಚಾರ್ಯರಿಂದ ಶ್ರೀರಾಮಕೃಷ್ಣರಿಗೆ ಶಕ್ತಿ ಮಂತ್ರದ ಒಂದು ದೀಕ್ಷೆಯನ್ನು ಕೊಡ್ತಾರೆ. ಅಂದಿನಿಂದ ಅವರ ಜೀವನ ಒಂದು ಈ ಶಕ್ತಿಯ ಅಂದರೆ ಶಕ್ತಿ ಮಂತ್ರ ಪಡೆದ ನಂತರ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ 12 ವರ್ಷಗಳ ಕಾಲ ಆ ಜಗನ್ಮಾತೆಯನ್ನು ಪ್ರಾರ್ಥಿಸಿ, ಜಗನ್ಮಾತೆ ನೀನು ಇರುವುದಾದ್ರೆ ನನಗೆ ದರ್ಶನವನ್ನು ಕೊಟ್ಟೇ ಕೊಡಬೇಕು ಅಂಥೇಳಿ ಕಠಿಣವಾದ ತಪಸ್ಸನ್ನು ಆಚರಿಸ್ತಾಳೆ. ಕೊನೆಗೂ ಒಂದು ಸರಿ ಜಗನ್ಮಾತೆ ಅವರಿಗೆ ದರ್ಶನವನ್ನು ಕೊಡೋದನ್ನು ನಾವು ನೋಡ್ತೇವೆ. ಎಂಥ ಒಂದು ವ್ಯಾಕುಲತೆ ಅಂತಂದ್ರೆ, ಅಯ್ಯೋ ಇಷ್ಟು ದಿನ ಎಲ್ಲ ಕಳೆದು ಹೋದು, ಇನ್ನು ನಿನ್ನ ದರ್ಶನ ಆಗಲಿಲ್ಲ ಅಂತಂದ್ರೆ ನನಗೆ ಇನ್ನೇನು ನನ್ನ ಜೀವನ ಬೇಡ ಅಂತಂದು ಏನು ಮಾಡ್ತಾಯಿದ್ರು ಅಂತಂದ್ರೆ, ಅಲ್ಲೇ ಒಂದು ಖಡ್ಗ ಐತಲ್ಲ ಮಂದಿರದಲ್ಲಿ, ಅದನ್ನು ತೊಗೊಂಡು ತಮ್ಮ ಕತ್ತೆಯನ್ನು ಕೊಯ್ಕೋಬೇಕು, ಕತ್ತರಿಸ್ಕೋಬೇಕು ಅಂಥೇಳಿ ಹೊರಟಾಗ ಜಗನ್ಮಾತೆಯನ್ನು ದರ್ಶನ ಕೊಡ್ತಾರೆ. ಎಷ್ಟು ಹೊತ್ತು ಏನೋ ಪ್ರಜ್ಞಾಹೀನರಾಗಿ ಬಿದ್ದಿರ್ತಾರೆ. ಕೊನೆಗೂ ಅಮ್ಮ ಅಮ್ಮ ಅಂಥೇಳಿ ಪ್ರಜ್ಞೆ ಬಂದ ನಂತರ ಹೇಳೋದನ್ನು ನಾವು ಕೇಳ್ತೇವೆ. ಇದಕ್ಕೆ ಶ್ರೀರಾಮಕೃಷ್ಣರ ಒಂದು ನಿಷ್ಠೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇದಕ್ಕೆ ಪೂಜ್ಯ ಸ್ವಾಮಿ ಪುರುಷೋತ್ತಮಂಜಿಯವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾಯಿದ್ರು. ಏನಂತಂದ್ರೆ, ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು 4 ಯೋಗಗಳು ಅಂತ. ಒಂದು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಒಂದು ಧ್ಯಾನ ಯೋಗ ಅಂತ 4 ಯೋಗಗಳು. ಆದರೆ ಶ್ರೀರಾಮಕೃಷ್ಣರು ಇನ್ನೊಂದು ಯೋಗವನ್ನು ಹುಟ್ಟು ಹಾಕಿದ್ರು ಅಂತ. ಅದು ಯಾವ ಯೋಗ ಅಂತಂದ್ರೆ ವ್ಯಾಕುಲತಾ ಯೋಗ ಅಂಥೇಳಿ. ಆ ಜಗನ್ಮಾತೆ ಇದ್ದರೆ ನನಗೆ ದರ್ಶನ ಕೊಡಲೇಬೇಕು. ರಾಮಪ್ರಸಾದ್ಗೂ ಕೂಡ ದರ್ಶನ ಕೊಟ್ಟು ಅಮ್ಮ, ನೀನು ಕಾಳಿಪ್ರಸಾದ್ಗೂ ಕೊಟ್ಟಿದ್ದಿ, ಆದರೆ ನಾನು ದಡ್ಡ, ಅದಕ್ಕೆ ನೀ ಕೊಡ್ತಾ ಇಲ್ಲಲ್ಲ, ಇಲ್ಲ ನೀನು ಇದ್ದರೆ ಕೊಡಲೇಬೇಕು ಅನ್ನೋ ಒಂದು ತುಡಿತ. ಅಲ್ಲಿ ಎಷ್ಟೋ ಜನ ಪೂಜೆಯನ್ನು ಮಾಡ್ತಾ ಇದ್ದರೆ ಹುಚ್ಚು ಪೂಜಾರಿ ಅಂತ ಅಂದ್ರೆ ಅಂಥ ಒಂದು ತನ್ಮಯತೆ ಮಗ್ನಾಗಿ ಬಿಡ್ತಿದ್ರು. ಆದರೆ ಕೆಲವೊಬ್ಬರು ಕೂಡ ಅವರ ಪೂಜೆಯನ್ನು ನೋಡಿದವರು ಹೇಳ್ತಾಯಿದ್ರು, ಸಾಕ್ಷಾತ್ ವಿಷ್ಣುವೇ ಬಂದು ಮಾನವ ರೂಪದಲ್ಲಿ ಬಂದು ಈ ಪೂಜೆಯನ್ನು ಮಾಡ್ತಿದ್ದ ಅಂತ. ಅಂಥ ಒಂದು ಅದ್ಭುತವಾದ ಪೂಜೆಯನ್ನು ಮಾಡಿ, ಇದು ಮೃಣ್ಮಯ ಮೂರ್ತಿ ಅಲ್ಲ, ಇದು ಚಿನ್ಮಯ ಮೂರ್ತಿ ಅಂತ ಹೇಳ್ತಾಯಿದ್ರು. ನಮಗೆಲ್ಲರಿಗೂ ಕೂಡ ಸಾಮಾನ್ಯರಿಗೂ ಬರೀ ಕಾಳಿ ಅಂತಂದರೆ ಒಂದು ಕಲ್ಲಿನ ಮೂರ್ತಿ, ಅವರಿಗೆ ಹಾಗಲ್ಲ. ಶ್ರೀರಾಮಕೃಷ್ಣರಿಗೆ ಅದು ಚಿನ್ಮಯ ಮೂರ್ತಿ, ಅಂದ್ರೆ ಪೂರ್ತಿಯಾಗಿ ಕಾನ್ಷಿಯಸ್ ಅಂತಂದರೆ ಜೀವ ತುಂಬಿರುವಂಥ ಅದು ಚೈತನ್ಯ ಮೂರ್ತಿ ಅಂಥೇಳಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು ನಮಗೆಲ್ಲರಿಗೂ ಕೂಡ. ಹಾಗೆ ಈ ಸಮಯ ಮುಗಿತಾ ಬಂತಂತ. ಆದರೆ ಒಂದು ಮಾತನ್ನು ಹೇಳಬೇಕು ಇಲ್ಲಿ. ಯಾರೊಂದು ಕ್ರಿಶ್ಚಿಯನ್ ಮಿಸ್ಟಿಕ್ ಅಂತ, ಒಬ್ಬರು ಅವಧೂತರು, ಕ್ರಿಶ್ಚಿಯನ್ರ ಅವಧೂತರು ಒಂದು ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಈ ಕೊನೆ ಮಾತನ್ನು ಹೇಳ್ತೀನಿ. ಏನಂತಂದ್ರೆ, ಆ ಕ್ರಿಶ್ಚಿಯನ್ ಬಗ್ಗೆ ಹೇಳ್ತಾರೆ ಅವರು. ಈ ಕ್ರಿಸ್ತಾ ವೇರ್ ಬಾರ್ನ್ ಇನ್ ಎ ಬೆತ್ಲೆಹೆಮ್ 1000 times ಬಟ್ ನಾಟ್ ವಿದಿನ್ ಯು ವುಡ್ ಬಿ ಎಟರ್ನಲಿ ಲಾಸ್ಟ್ ಅಂತಂದ್ರೆ, ಬೆತ್ಲೆಹೇಮದಲ್ಲಿ ಕ್ರಿಸ್ತ 1000 ಸಲ ಹುಟ್ಟಿ ಬಂದರೂ, ಆದರೆ ನಿನ್ನ ಹೃದಯದಲ್ಲಿ ಅವನ ಭಾವನೆ ಬರಲಿಲ್ಲ, ನಿನ್ನ ಹೃದಯದಿಂದ ಹುಟ್ಟಿ ಬರಲಿಲ್ಲ ಅಂತಂದ್ರೆ ನೀನು ಶಾಶ್ವತವಾಗಿ ಕಳೆದು ಹೋದಂತೆ ಅಥವಾ ಶಾಶ್ವತವಾಗಿ ಸತ್ತತ್ತೆ ಅಂತ ಹೇಳ್ತಾನೆ. ಅಂತಂದ್ರೆ ಈ ಶ್ರೀರಾಮಕೃಷ್ಣರ ಎಲ್ಲ ಲೀಲೆಗಳು ಅಂಥ ಒಂದು ಅದ್ಭುತ ವ್ಯಾಕುಲತೆ ಎಲ್ಲವನ್ನೂ ಕೇಳಿಕೊಂಡೆವು ನಾವು, ಎಲ್ಲವನ್ನೂ ಮಾಡಿದೆವು.
ಆದರೆ ಅದು ನಮ್ಮ ಹೃದಯದಲ್ಲಿ ಮೂಡಲಿಲ್ಲ ಅಂತಂದ್ರೆ ಯಾವುದೇ ಪ್ರಯೋಜನ ನಮ್ಮಲ್ಲಿಯೂ ಕೂಡ ಆಗೋದಿಲ್ಲ. ಹೃದಯದಲ್ಲಿ ಮೂಡುವುದು ಅಂತಂದರೆ ಏನು, ಆ ಶ್ರೀರಾಮಕೃಷ್ಣರಲ್ಲಿ ಇದ್ದಂಥ ಪ್ರೀತಿ, ಅನುಕಂಪೆ, ದಯೆ, ತ್ಯಾಗ, ವೈರಾಗ್ಯ, ಆಮೇಲಿಂದ ಕರುಣೆ ಅಂಥ ವ್ಯಾಕುಲತೆ ನಾವು ಬೆಳೆಸ್ಕೋಬೇಕು. ಆ ವ್ಯಾಕುಲತೆ ಬೆಳೆಸ್ಕೊಂಡಾಗನೇ ಆ ಎಲ್ಲ ಅವೆಲ್ಲವೂ ಕೂಡ ಒಟ್ಟಿಗೆ ನಮ್ಮಲ್ಲಿ ಬಂದಾಗ ನಮ್ಮ ಹೃದಯವೇ ನಿಜವಾದ ಅವರ ಲೀಲಾಕ್ಷೇತ್ರ ಆಗ್ತದೆ. ಈ ಪ್ರತಿಯೊಬ್ಬರ ಹೃದಯವೂ ಕೂಡ ಲೀಲಾಕ್ಷೇತ್ರವಾಗಬೇಕು, ಶ್ರೀರಾಮಕೃಷ್ಣರ ಲೀಲಾಕ್ಷೇತ್ರವಾಗಬೇಕು ಅನ್ನೋ ಭಾವನೆಯಿಂದ ಇದೆಲ್ಲ ಇವತ್ತೆಲ್ಲ ಕೂಡ ಈ 3 ದಿನ ಸಮ್ಮೇಳನವು ಕೂಡ ನಡೀತಾ ಇರೋದು. ಆ ಶ್ರೀರಾಮಕೃಷ್ಣರು ಎಲ್ಲರ ಹೃದಯದಲ್ಲಿಯೂ ಕೂಡ ಅವರ ಲೀಲೆಗಳನ್ನು ನಾವೆಲ್ಲರೂ ಕೂಡ ಕೊಂಡಾಡುವಂಥ ಆಗಲಿ, ಅವರಿಂದಲೇ ಆಶೀರ್ವಾದ ಬರಲಿ ಅಂಥೇಳಿ ಪ್ರಾರ್ಥಿಸ್ತಿದ್ದೀನಿ. ಮತ್ತು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮಿ ವಿಜಯಾನಂದರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಿಸ್ತೀನಿ.